ಹೆಲೋ ಸ್ನೇಹಿತರೆ, ವೆಲ್ಕಮ್ ಟು ಅಮ್ಮ ಮಕ್ಕಳ ಪ್ರಪಂಚ ಯೂಟ್ಯೂಬ್ ಚಾನಲ್. ಇವತ್ತು 6 ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ ಬೇಕಾಗಿರುವಂತಹ ಒಂದು ಸೂಪರ್ ರೆಸಿಪಿ ಅಂತಲೇ ಹೇಳ್ಬೋದು. ಸೂಪರ್ ಫುಡ್ನ ನಾನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ನನ್ನ ಎಲ್ಲ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಈ ಅವಲಕ್ಕಿ ಕಿಚಡಿಗೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ನಾವು ನೋಡೋಣ. ನಾನು ಇಲ್ಲಿ ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ. ಈ ಗಟ್ಟಿ ಅವಲಕ್ಕಿನ ಅರ್ಧ ಅವರ್ ನೆನೆಸ್ಕೊಂಡಿದ್ದೀನಿ. ಹಾಗೆ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಈರುಳ್ಳಿ, ಸಣ್ಣದಾಗಿ ಹೆಚ್ಕೊಂಡಿರುವಂಥ ಟೊಮೆಟೊ, ಹಾಗೆ ತುರ್ಕೊಂಡಿರುವಂತಹ ಕ್ಯಾರೆಟ್, ಮತ್ತು ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಬೀನ್ಸ್, ಮತ್ತು ಕರಿಬೇವಿನ ಸೊಪ್ಪು, ಹಾಗೆ ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ತೊಗೊಂಡಿದ್ದೀನಿ. ಎಲ್ಲವನ್ನು ತೊಗೊಂಡು ಒಂದು ಕಡಾಯಿನ ಸ್ಟವ್ ಮೇಲೆ ಇಡೋಣ. ಸ್ಟವನ್ನು ಹಚ್ಕೊಳ್ಳೋಣ. ಹಾಗೆ ಮಕ್ಕಳಿಗೆ ಮಾಡೋದ್ರಿಂದ ಇದಕ್ಕೆ ತುಪ್ಪವನ್ನು ಬಳಸೋಣ. ತುಪ್ಪ ಮಕ್ಕಳಿಗೆ ತುಂಬ ಒಳ್ಳೆಯದು. ಆ ತುಪ್ಪ ಬಳಸೋದ್ರಿಂದ ಮಕ್ಕಳ ವೆಯ್ಟ್ ಗೇನ್ ಚೆನ್ನಾಗಾಗುತ್ತೆ, ಮತ್ತು ಮಕ್ಕಳ ಮೆಮೊರಿ ಪವರ್ ಅನ್ನೋದು ಇಂಪ್ರೂವ್ ಆಗುತ್ತೆ. ಹಾಗಾಗಿ ಮನೆಯಲ್ಲೇ ಮಾಡಿರುವಂತಹ ಶುದ್ಧ ತುಪ್ಪವನ್ನು ಮಕ್ಕಳಿಗೆ ಬಳಸೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಹಾಗೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳೋಣ, ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ಳೋಣ, ಹಾಗೆ ಸಣ್ಣದಾಗಿ ಹಚ್ಕೊಂಡಿರುವಂತಹ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳೋಣ. ಎಲ್ಲವನ್ನು ಹಾಕ್ಕೊಂಡು ಹಾಗೆ ಸಣ್ಣದಾಗಿ ಹಚ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಎಲ್ಲವನ್ನು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡು ಸ್ವಲ್ಪ ಈರುಳ್ಳಿಯನ್ನು ಸ್ವಲ್ಪ ಮೆತ್ತಕ್ಕಾಗೋ ತನಕ ವೆಯ್ಟ್ ಮಾಡೋಣ. ಹಾಗೆ ಟೊಮೆಟೊವನ್ನು ಹಾಕ್ಕೊಳ್ಳೋಣ. ಟೊಮೆಟೊನ ಹಾಕ್ಕೊಂಡು ಸ್ವಲ್ಪ ಮಟ್ಟಿಗೆ ಕೈ ಆಡಿಸೋಣ. ಕೈ ಆಡಿಸಿ ತಿರುಗಿ ಕೊಡೋಣ. ಇನ್ನು ಮುಂದಿನ ಏನೇನು ತರಕಾರಿ ತೊಗೊಂಡಿದ್ದೀವಿ, ಮಕ್ಕಳಿಗೆ ತರಕಾರಿ ಕೊಡೋದು ತುಂಬ ಒಳ್ಳೆಯದು. ದಿನಕ್ಕೆ ಒಂದು ತರಕಾರಿ ಆದರೂ ಕೊಡಲೇಬೇಕು. ನಾನಿಲ್ಲಿ 2 ತರಕಾರಿನ ತೊಗೊಂಡಿದ್ದೀನಿ. ಒಂದು ಬೀನ್ಸು ಮತ್ತು ಕ್ಯಾರೆಟು. ಈ ಬೀನ್ಸ್ನ ಹಾಕ್ಕೊಂಡು ಮತ್ತೆ ಕೈ ಆಡಿಸೋಣ. ಅದು ಚೆನ್ನಾಗಿ ಬೇಯಿಸ್ಕೋಬೇಕು. ಮಕ್ಕಳಿಗೆ ದಿನ ಒಂದೊಂದು ತರಕಾರಿ ಕೊಡೋದು ತುಂಬ ಇಂಪಾರ್ಟೆಂಟು. ಏಕೆಂದರೆ 6 ತಿಂಗಳು ಮಕ್ಕಳಿಂದನೇ ನಾವು ತರಕಾರಿನ ಕೊಡೋದನ್ನು ಅಭ್ಯಾಸ ಮಾಡಿಸಿದ್ರೆ ಮಕ್ಕಳು ಚೆನ್ನಾಗಿ ತರಕಾರಿನ ತಿಂತಾರೆ. ಹಾಗೆ ಅವರ ಹೆಲ್ತ್ಗೂ ಸಮೇತ ತುಂಬ ಒಳ್ಳೆಯದು. ಹಾಗಾಗಿ ಪ್ರತಿಯೊಬ್ಬ ತಂದೆ ತಾಯಿಯೂ ಸಮೇತ ಮಕ್ಕಳಿಗೆ ತರಕಾರಿನ ಕೊಡಬೇಕಾಗುತ್ತೆ. ನಾನೀಗ ತುರ್ಕೊಂಡಿರುವಂತಹ ಕ್ಯಾರೆಟನ್ನು ಸಮೇತ ಸೇರಿಸ್ಕೊತಾ ಇದ್ದೀನಿ. ಕ್ಯಾರೆಟ್ನೂ ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಕೈ ಆಡಿಸೋಣ. ಕೈ ಆಡಿಸಿ ಮತ್ತು ಅದಕ್ಕೆ ಸ್ವಲ್ಪ ಬಿಸಿ ನೀರನ್ನ ಕಾಯಿಸಿ ಇಟ್ಕೊಳ್ಳೋಣ. ಅದು ಕಲರ್ ಚೇಂಜ್ ಆಗುತ್ತೆ. ಕಲರ್ ಚೇಂಜ್ ಆಗೋ ತನಕ ಬೇಯಿಸ್ಕೋಬೇಕಾಗುತ್ತೆ. ಬಿಸಿ ನೀರನ್ನ ಕಾಯಿಸಿ ಇಟ್ಕೊಂಡಿರ್ತೀವಲ್ವ, ಆ ಬಿಸಿ ನೀರನ್ನ ಕಾಯಿಸಿ ಇಟ್ಕೊಂಡಿರೋದನ್ನು ಅದಕ್ಕೆ ಹಾಕಿ ಸ್ವಲ್ಪ ಮಟ್ಟಿಗೆ ಬೇಯಿಸ್ಕೊಳ್ಳೋಣ. ಚೆನ್ನಾಗಿ ಬೇಯೋ ತನಕ ಬೇಯಿಸ್ಕೋಬೇಕು. ನಾನಿಲ್ಲಿ ಬಿಸಿ ನೀರನ್ನ ಫಸ್ಟೇ ಕಾಯಿಸಿ ಇಟ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ಅದನ್ನು ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಬೇಯೋ ತನಕ ಸ್ವಲ್ಪ ವೆಯ್ಟ್ ಮಾಡೋಣ. ಇಲ್ಲಿ ನಾನು ಮಗುಗೆ ಮಾಡ್ತಾ ಇರೋದ್ರಿಂದ ಪಿಂಕ್ ಸಾಲ್ಟ್ನ ಯೂಸ್ ಮಾಡ್ತೀನಿ. ಈ ಕ್ಲಿಪ್ಪಿಂಗ್ ಹಾಕೋದನ್ನು ಮರ್ತೋಗ್ಬಿಟ್ಟಿದ್ದೀನಿ. ಇಲ್ಲಿ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿಣನ ಬಳಸೋಣ. ಮಕ್ಕಳಿಗೆ ಪಿಂಕ್ ಸಾಲ್ಟ್ ಯೂಸ್ ಮಾಡೋದು ತುಂಬ ಒಳ್ಳೆಯದು. ಅಯೋಡಿನ್ ಅನ್ನೋದು ಚೆನ್ನಾಗಿ ಸಿಗುತ್ತೆ ಮಕ್ಕಳಿಗೆ. ಬೇರೆ ವೈಟ್ ಸಾಲ್ಟ್ ಬಳಸೋದಕ್ಕಿಂತ ಪಿಂಕ್ ಸಾಲ್ಟ್ ಬಳಸೋದು ತುಂಬ ಒಳ್ಳೆಯದು. ಈಗ ಎಲ್ಲ ಚೆನ್ನಾಗಿ ಬೆಂದಿದೆ. ಈ ಬೆಂದಿರುವಂತಹದ್ದು ಎಲ್ಲದನ್ನು ಇನ್ನೊಂದು ಸತಿ ತಿರುಗಿಸ್ಕೊಡೋಣ. ತಿರುಗಿಸಿದಾದ್ಮೇಲೆ ನಾವು ಫಸ್ಟೇ ನೆನೆಸಿಟ್ಕೊಂಡಿದ್ದೀವಲ್ವ, ನೋಡಿ ನೀರೆಲ್ಲ ಎಮ್ರ್ಕೊಂಡಿದೆ. ಆ ನೀರೆಲ್ಲ ಆವಿಯಾಗಿ ಹೋದ್ಮೇಲೆ ನಾವು ಫಸ್ಟೇ ನೆನೆಸಿಟ್ಕೊಂಡಿದ್ವಲ್ಲ ಗಟ್ಟಿ ಅವಲಕ್ಕಿನ ಹಾಕ್ಕೊಳ್ಳೋಣ. ನೀವು ಬೇಕಾದರೆ ಪೇಪರ್ ಅವಲಕ್ಕಿನ ಹಾಕ್ಕೋಬೋದು. ಪೇಪರ್ ಅವಲಕ್ಕಿ ಹಾಕ್ಕೊಂಡ್ರು ಗಟ್ಟಿ ಅವಲಕ್ಕಿ ಹಾಕ್ಕೊಂಡ್ರು ಟೇಸ್ಟು ಒಂದೇ ಥರ ಇರುತ್ತೆ, ಬೇರೆ ಏನೂ ಡಿಫ್ರೆನ್ಸ್ ಆಗಲ್ಲ. ಆದರೆ ಪೇಪರ್ ಅವಲಕ್ಕಿ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಬೇಗ ಸ್ಮ್ಯಾಶ್ ಆಗುತ್ತೆ. ಈ ಗಟ್ಟಿ ಅವಲಕ್ಕಿ ಸ್ವಲ್ಪ ಬೇಗ ಸ್ಮ್ಯಾಶ್ ಆಗಲ್ಲ. ಅಷ್ಟು ಬಿಟ್ಟರೆ ಇನ್ನೇನೂ ಡಿಫ್ರೆನ್ಸ್ ಇರಲ್ಲ. ನಿಮಗೆ ಯಾವುದು ಬೇಕೋ ಅದನ್ನು ಹಾಕ್ಕೋಬೋದು. ಅದರಿಂದ ಏನೂ ತೊಂದರೆ ಇಲ್ಲ. ಇದು ಸ್ವಲ್ಪ ಚೂರು ಕುದಿ ಬರಲಿ, ನೀರು ಬಿಸಿಯಾಗಿ ಸ್ವಲ್ಪ ಕುದಿ ಬರಲಿ. ಕುದಿ ಬಂದಮೇಲೆ ನಾವು ಒಂದು ಸ್ಮ್ಯಾಶರ್ನ ತೊಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಮಗುಗೆ ಕೊಡ್ತಾ ಇರೋದ್ರಿಂದ ಎಲ್ಲನ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ಮಗುಗೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಹಾಗಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಈ ಥರ ಬೇರೆ ಬೇರೆ ಥರ ಕಿಚಡಿಗಳನ್ನ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳ ಟೇಸ್ಟಿಂಗ್ ಬರ್ಡ್ಸ್ ಅನ್ನೋದು ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ.
ಮತ್ತು ಅವ್ರಿಗೂ ಕಲರ್ಫುಲ್ಲಾಗಿರುವಂತಹ ಫುಡ್ಡನ್ನ ಕೊಟ್ಟರೆ ಅವ್ರ ಹೆಲ್ತ್ಗೂ ಒಳ್ಳೆಯದು ಮತ್ತು ತುಂಬ ಇಷ್ಟಪಟ್ಟು ತಿಂತಾರೆ. ಈ ಅವಲಕ್ಕಿ ಕಿಚಡಿ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಏಕೆಂದರೆ ನಾನು ನನ್ನ ಮಗುಗೆ ಕೊಡೋದಕ್ಕಿಂತ ಮುಂಚೆ ನಾನು ಟೇಸ್ಟ್ ಮಾಡಿಯೇ ಮಗುಗೆ ಕೊಡೋದು. ಹಾಗಾಗಿ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಸ್ಮ್ಯಾಶ್ ಮಾಡಿದ್ದಾದಮೇಲೆ ಇದನ್ನು ಇನ್ನೊಂದು ಸರಿ ತಿರುಗಿಸ್ಕೊಂಡು ನೆಕ್ಸ್ಟು ನಾವು ಸ್ವಲ್ಪ ಮಟ್ಟಿಗೆ ಕೊತ್ತಂಬರಿ ಸೊಪ್ಪು ಫಸ್ಟೇ ಹಚ್ಕೊಂಡಿದ್ದೀವಲ್ಲ, ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಆನಂತರ ಇದನ್ನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಸರ್ವಿಂಗ್ ಬೌಲ್ಗೆ ನೆಕ್ಸ್ಟು ಸರ್ವ್ ಮಾಡ್ಕೊಳ್ಳೋಣ. ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇನ್ನೊಂದು ಸರಿ ಕೈ ಆಡಿಸ್ಕೊಳ್ಳೋಣ. ಏಕೆಂದರೆ ಮಕ್ಕಳಿಗೆ ಕೊಡೋದ್ರಿಂದ ಕರೆಕ್ಟಾಗಿ ಎಲ್ಲನೂ ಕುಕ್ ಆಗಿರಬೇಕು. ಕುಕ್ ಆಗಿದೆಯಾ ಅನ್ನೋದನ್ನು ನಾವು ಗಮನಿಸ್ಕೋಬೇಕು. ಈಗ ಇದನ್ನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಸರ್ವಿಂಗ್ ಬೌಲ್ಗೆ ನಾನೀಗ ಸರ್ವ್ ಮಾಡ್ಕೋತಾ ಇದ್ದೀನಿ. ಎಲ್ಲವನ್ನು ಕಿಚಡಿನ ಹಾಕ್ಕೊಂಡು ಕೊಡಬೇಕಾಗತ್ತೆ. ಮತ್ತು ಮಕ್ಕಳಿಗೆ ತುಪ್ಪ ಕೊಡೋದು ತುಂಬ ಇಂಪಾರ್ಟೆಂಟ್. ದಿನಕ್ಕೆ 1-2 ಸ್ಪೂನು ತುಪ್ಪ ಮಕ್ಕಳಿಗೆ ಡೈಲಿ ಕೊಡಬೇಕಾಗತ್ತೆ. ಆ ತುಪ್ಪವನ್ನು ಸಮೇತ ಮನೆಯಲ್ಲೇ ಮಾಡ್ಕೊಂಡಿರುವಂತಹ ಶುದ್ಧ ತುಪ್ಪ ಆದರೆ ಇನ್ನೂ ತುಂಬ ಒಳ್ಳೆಯದು. ಇದಕ್ಕೆ ತುಪ್ಪ